ಇದರಲ್ಲಿ ಬಟ್ ಇವ್ರ ಪೊಟೆನ್ಷಿಯಲ್ ಏನಿದೆಯಲ್ಲ ನಾವಿನ್ನೂ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನೋಡಿಲ್ಲ. ಇವ್ರಿಗೆ ಆಲ್ರೆಡಿ ಎಷ್ಟು ಜನ ನನಗೆ ಹೇಳ್ತಾರೆ ಅಂದರೆ ದಿಲೀಪ್ ರಾಜ್ ಸರ್ ಬಗ್ಗೆ ಹೇಳಿ ನನಗೆ ಬಹಳಷ್ಟು ಜನ ಕಾಲ್ ಮಾಡಿ ಕೇಳ್ತಾರೆ. ಅಂದರೆ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾರೆ. ಭಾಳಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಬಟ್ ಅವರೆಲ್ಲರಿಗೂ ಈಗ ಒಂದು ನೆಪ ಬೇಕಷ್ಟೆ. ಇವ್ರು ಇರೋವಂಥ ಒಂದು ಸಿನಿಮಾ ಸೌಂಡ್ ಆಗೋ ಒಂದು ನೆಪ ನೀವು ನೋಡ್ತಾ ಇರಿ. ಇವ್ರಿಗಿರೋಷ್ಟು ಫ್ಯಾನ್ಸ್ ಯಾರಿಗೂ ಇಲ್ಲ ಆ್ಯಕ್ಚುಲಿ. ಅಷ್ಟು ಜನ ಮೇಲೆ ಬರ್ತಾರೆ. ಅದೇ ನಾನು ಅವಾಗಲೂ ಹೇಳಿದೆ ದಟ್ ಎಲ್ಲರಿಗೂ ಗೊತ್ತು ಇವರೊಬ್ಬ ಒಳ್ಳೆ ನಟ ಅಂತ. ಕೆಲವೊಬ್ಬರನ್ನ ನೋಡಿದಾಗ ಅದು ಅನ್ಸತ್ತೆ ಗೊತ್ತಾ. ನಾನು ಎಷ್ಟೋ ಸಲ ಅನ್ಕೋತೀನಿ ಕೆಲವೊಬ್ಬ ನಟರನ್ನ ನೋಡಿದಾಗ ಇವ್ರಿಗೆ ವಯಸ್ಸಾಗಿ ಹೋಗ್ತಿದೆ, ಅವ್ರನ್ನ ಬಳಸ್ಕೊಳ್ಳಿ ಅಲ್ಲ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ. ಇನ್ಯಾವಾಗ ಇವ್ರಿಗೆ ಕಥೆ ಬರಿತೀರಾ, ಇನ್ಯಾವಾಗ ಇವ್ರಿಗಂತ ಸಿನಿಮಾಗಳು ಮಾಡ್ತೀರಾ. ಕೆಲವ್ರನ್ನ ನೋಡಿದಾಗ ಅದು ಖಂಡಿತ ಅನ್ಸುತ್ತೆ. ಆ್ಯಂಡ್ ಅಪೂರ್ವ ನೀವು ಮೆನ್ಷನ್ ಮಾಡಿದ ಹಾಗೆ ಅಂದರೆ ಒಂದು ಸೀರಿಯಲ್ ಎಷ್ಟು ಅದ್ಭುತವಾದ ಬ್ರೇಕ್ ಕೊಡಬಹುದು ಒಬ್ಬರಿಗೆ ಅಂತ. ಸರ್ ನಿಮ್ಮದು ಒಂದು ಸೀರಿಯಲ್ ನಮ್ಮ ಮನೇಲಿ ಎಲ್ಲರೂ ನೋಡ್ತಾ ಇದ್ದಿದ್ದು ಪುರುಷೋತ್ತಮ. ಇನ್ಫ್ಯಾಕ್ಟ್ ನಮಗೆ ವಿಕಿಪೀಡಿಯಲ್ಲೂ ಸಿಗಲ್ಲ ಅದ್ರ ಬಗ್ಗೆ ಡೀಟೇಲ್ಸ್. ನಾನು ನಿಮ್ಮ ದಿಲೀಪ್ ರಾಜ್ ಅಂತ ವಿಕಿಪೀಡಿಯಲ್ಲಿ ನೋಡಿದ್ರೆ ಅಲ್ಲಿ ಪುರುಷೋತ್ತಮ ಹೆಸರೇ ಇಲ್ಲ. ಬಟ್ ಈ ಥರದ್ದು ಎಷ್ಟೊಂದು ಮಿಸ್ ಆಗಿ ಹೋಗಿರುತ್ತೆ. ಜನರಿಗೆ ಗೊತ್ತೂ ಇರಲ್ಲ, ನೋಡ್ರೋರಿಗೆ ಮಾತ್ರನೇ ಗೊತ್ತಿರುತ್ತೆ. ಬಟ್ ಸೀರಿಯಲ್ಸ್ಗಳು ಒಂದು ಕಡೆ, ಮತ್ತೊಂದು ಕಡೆ ಸಿನಿಮಾ ಅಂತ ಬಂದಾಗ ಸರ್ ಇವಾಗ ಕೆಲವೊಂದು ಈವೆಂಟ್ಸ್ಗಳನ್ನು, ಕೆಲವೊಂದು ಶೋಸು, ಕೆಲವೊಂದು ವಿಡಿಯೋಸ್ಗಳನ್ನು ನೋಡಿದಾಗ ಬಹುಶಃ ಇದು ನನಗೆ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ದೆ ಅಂತ ಪ್ರತಿ ಆರ್ಟಿಸ್ಟ್ಗೂ ಅನಿಸುತ್ತೆ, ನನಗೂ ಅನಿಸುತ್ತೆ. ನಿಮ್ಗೆ ಅನಿಸಿದ್ಯಾ ಅಪೂರ್ವ ಯಾವಾಗಾದರೂ ಯಾವುದಾದ್ರೂ ಒಂದು ಪಾತ್ರ, ಒಂದು ಸೀರಿಯಲ್, ಒಂದು ಸಿನಿಮಾ ನೋಡಿದಾಗ ಇದು ನಾನು ನಿಜವಾಗ್ಲೂ ಚೆನ್ನಾಗಿ ಮಾಡ್ತಿದ್ದೆ ನನಗೆ ಕೊಟ್ಟಿದ್ರೆ, ಅಥವಾ ನಮ್ಮ ಜೊತೆಲಿರೋರು ಹೇಳ್ತಾರೆ ಅದನ್ನು? ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್ ಇದನ್ನು? ಹಾ, ಅಂದ್ರೆ ನನಗ್ ಹಂಗ ಅನ್ಸಿಲ್ಲ. ಅಂದ್ರೆ ನಾನ್ ಚೆನ್ನಾಗ್ ಮಾಡ್ತಿದ್ದೆ ಅಂತ ಹಂಗಲ್ಲ, ಬಟ್ ನನಗ್ ಬಂದಿದ್ರೆ ಚೆನ್ನಾಗಿರ್ಬೋದಾಗಿತ್ತು, ನನಗ್ ಒಳ್ಳೇದಾಗ್ತಿತ್ತು ಅಂತ. ಯಾವ್ದು ರೀಸೆಂಟ್ ಆಗಿ ಯಾವ್ದಕ್ಕೆ, ಯಾವ ಒಂದು ಪಾತ್ರ ಅಥವಾ ಸಿನಿಮಾ ನೋಡಿದಾಗ ನಿಮ್ಗೆ? ಆನೆಸ್ಟ್ಲಿ ಸೇಯಿಂಗ್ ಪ್ರಾಬ್ಲಿ ನಂಗೆ ಎಲ್ಲೂ ಹೇಳಿಲ್ಲ, ಬಟ್ ಸಪ್ತಸಾಗರದಾಚೆ ಎಲ್ಲೋಗೆ ಸೆಕೆಂಡ್ ಪಾರ್ಟಿಗೆ ನಾನು ಆಡಿಷನ್ ಕೊಟ್ಟಿದ್ದೆ. ಕಾರಣಾಂತರಗಳಿಂದ ಇಟ್ ಡಿಡ್ ನಾಟ್ ವರ್ಕ್ ಔಟ್. ಬಟ್ ನಂಗೆ ತುಂಬಾ ಮನ್ಸಲ್ಲಿ ಉಳಿದಿತ್ತು, ನಂಗೆ ಅದ್ ಬೇಕಿತ್ತು. ಐ ನೀಡೆಡ್ ದಟ್ ನಾವು, ಅಂದ್ರೆ ದಟ್ ಬ್ರೇಕ್ ಐ ನೀಡೆಡ್ ಇಟ್ ಅಂತ. ಮತ್ತೆ ಆ ಕ್ಯಾರೆಕ್ಟರ್ಗೆ ನಾನು ಅಂದ್ರೆ ಆಡಿಷನ್ ಕೊಟ್ಟು ಬಂದಿದ್ದ ದಿನ ತುಂಬಾ ಪಾಸಿಟಿವ್ ಆಗಿ ಅನ್ಸ್ತಿತ್ತು. ಐ ಥಾಟ್ ಓಕೆ ಐ ಗಾಟ್ ಇಟ್ ಅನ್ನೋ ತರ. ಅದೇನೋ ಫಾರ್ ಸಮ್ ರೀಸನ್ ಅದು ತಲೆ ಫಿಕ್ಸ್ ಆಗಿ ಹೋಗಿದ್ದೆ, ಇಲ್ಲ ಇದಾಗುತ್ತಿದ್ದು ಅಂತ. ಬಟ್ ದೇ ವರ್ ಕೈಂಡ್ ಇನಫ್ ಟು ಅಟ್ಲೀಸ್ಟ್ ಲೆಟ್ ಮೀ ನೋ. ನನಗೆ ಅವ್ರು ಹೇಳಿದ್ರು ಇದಾಗಲ್ಲ, ಐ ಆಮ್ ಸಾರಿ, ನಾಟ್ ದಿಸ್ ಟೈಮ್ ಅಂತ. ಎಷ್ಟೊಂದ್ ಜನ ಹೇಳಿರಲ್ಲ, ಸೊ ಐ ರಿಯಲಿ ರೆಸ್ಪೆಕ್ಟ್ ದ ಟೀಮ್. ಬಟ್ ಅದು ಮಾಡಬೇಕಿತ್ತು ಅಂತ ತುಂಬಾ ಅನ್ಸಿತ್ತು. ಬಟ್ ಐ ಥಿಂಕ್ ಎಲ್ಲಾನು ಐ ಫೀಲ್ ಎಲ್ಲ ಒಳ್ಳೇದಕ್ಕೆ ಆಗುತ್ತೆ. ಕಡಿಮೆ ಅಂದ್ರೆ ನನ್ನ ಜರ್ನಿನಲ್ಲಿ ಪ್ರೋಗ್ರೆಸ್ ಸ್ಲೋ ಆಗಿ ಆಗ್ತಿದೆ, ಬಟ್ ಐ ಫೀಲ್ ನಾನ್ ಹೇಗೆ ಅನ್ಕೊಂಡಿದ್ದೀನೋ ಅದೇ ಪಾತಲ್ಲೇ ಬರ್ತಿದ್ದೀನಿ ಅನ್ನೋ ಒಂದು ಸಮಾಧಾನ ಇದೆ ನನಗೆ. ಲವ್ಲಿ ಲವ್ಲಿ. ಸರ್ ನಿಮಗೆ ಆ ಥರದ್ದು ಯಾವುದಾದ್ರೂ, ನೀವಿರಬಹುದು, ನಿಮ್ಮ ವೈಫ್ ಹೇಳಿರೋದಿರ್ಬೋದು, ನೋಡಿ ಇದು ನೀವು ಮಾಡಿದರೆ ಚೆನ್ನಾಗಿದ್ದಿರೋದು ಅಂತ? ಇಲ್ಲ, ಆ ಥರದ್ದು ಡಿಸ್ಕಷನ್ ಆಗಿಲ್ಲ. ಬಟ್ ನನಗೆ ವ್ಯಕ್ತಿಗಳನ್ನ ನೋಡಿ ನಾನು ಈ ಥರ ಆಗಬೇಕು ಅಂತ ಇಷ್ಟಪಟ್ಟಿದ್ದೆ. ಅದು ಆ್ಯಕ್ಚುಲಿ ನನಗೆ ಒಂದು ಹೋಪ್ ಹೊಟ್ಟೋಗಿತ್ತು. ಅಂದರೆ ಹೋಗ್ತಾ ಹೋಗ್ತಾ ಓಕೆ ಇದು ಇನ್ನೇನು ಆಗಲ್ಲ ಅಂತ. ನಾನು ಯಾವಾಗ ಇರ್ಫಾನು ಮತ್ತು ನವಾಸುದ್ದೀನ್ ಸಿದ್ದಿಕಿ ನೋಡಿದೆ, ಐ ಸ್ಟಾರ್ಟೆಡ್ ಫೀಲಿಂಗ್ ಮೈ ಸೆಲ್ಫ್ ಇನ್ ದೇರ್ ಶೂಸ್. ಓ, ಇದು ಆ್ಯಕ್ಚುಲಿ ನಾನು ಮಾಡಬೇಕಾಗಿರೋದು. ದೆನ್ ಐ ಸ್ಟಾರ್ಟೆಡ್ ಹಂಟಿಂಗ್ ಫಾರ್ ಸಚ್ ಕ್ಯಾರೆಕ್ಟರ್ಸ್. ಈ ಥರದ್ದು ಬರಬೇಕು, ಈ ಥರದ್ದು ಅದು ಹೇಳ್ತಾರೆ ಗೊತ್ತಾ, ಅಂದರೆ ಅನ್ಕೊಳ್ತಾ ಇರಬೇಕು ಅಂತ. ನಾನು ಅದನ್ನು ಅವರಿಬ್ಬರನ್ನ ನೋಡಿ ದೆನ್ ಐ ಸ್ಟಾರ್ಟೆಡ್ ಫೀಲಿಂಗ್ ಇಲ್ಲ, ನಾವು ಯಾವತ್ತೂ ಸಾಯಲ್ಲ ನಾವು ಅಂತ. ಬಿಕಾಸ್ ಅವ್ರು ಮಾಡಿರುವಂಥ ಪಾತ್ರಗಳು ಇಡೀ ಇಂಡಸ್ಟ್ರಿ ದಿಕ್ಕನ್ನೇ ಬದಲಾಯಿಸ್ಬಿಟ್ರು ಅವರಿಬ್ಬರು ಆ್ಯಕ್ಚುಲಿ. ಆ್ಯಂಡ್ ಅಂದರೆ ಎಸ್ಪೆಷಲಿ ನಾನು ಯಾವತ್ತೂ ಕಮರ್ಷಿಯಲ್ ಹೀರೋ ಆಗಬೇಕು, ನಾನು ಫೈಟ್ ಮಾಡಬೇಕು, ಡಾನ್ಸ್ ಮಾಡಬೇಕು, ಅದೆಲ್ಲ ಇರಲಿಲ್ಲ ನನಗೆ. ಐ ಜಸ್ಟ್ ವಾಂಟೆಡ್ ಟು ಬಿ ಅನ್ ಆ್ಯಕ್ಟರ್, ಪರ್ಫಾರ್ಮರ್ ಆಗಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೆ ತಕ್ಕಂಗೆ ಏನು ಸಿಗುತ್ತೋ ಅದನ್ನು ನೋಡ್ಕೊಂಡು ತೊಗೋತದೆ. ಇದರಲ್ಲಿ ಒಂದಷ್ಟು ಬಿಟ್ಟಿದ್ದು ಇದೆ. ಸುಮ್ಮನೆ ಬನ್ನಿ ಸರ್ ಇದು ಹಿಂಗಿರುತ್ತೆ ಸರ್, ಈ ಥರ ಸರ್ ಅಂದರೆ ಇಲ್ಲ ಸರ್ ಅದೇನೋ ಹೇಳ್ಬಿಟ್ಟು ಕತೆ ಹೇಳ್ಬಿಟ್ಟು ಕಳಿಸ್ತಾ ಇದ್ದೆ, ಆ ಥರನೂ ಇದೆ. ಬಟ್ ಈ ಇಬ್ಬರು ಆ್ಯಕ್ಟರ್ಸು ನನಗೆ ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡಿರೋದು. ಆ್ಯಕ್ಚುಲಿ ನಾನು ಹೆಂಡತಿಗೆ ಅದನ್ನು ಹೇಳ್ತಾನೆ ಇರ್ತೀನಿ, ಏನೋ ಒಂದು ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಂದು ಅಂತ ಒಂದು ಪ್ಲೇಸ್ ಇದೆ ಕಣ ಇಂಡಸ್ಟ್ರಿಲಿ ಅಂತ. ಅದು ಯಾವಾಗ ಸಿಗುತ್ತೋ ಅಂತ ತಮಾಷೆ. ಖಂಡಿತ ಅದು ನಿಜವಾಗ್ಲೂ ಖಂಡಿತ ಫೀಲ್. ನನಗಂತೂ ಪರ್ಸ್ನಲಿ ಅದು ಬಹಳ ಫೀಲ್ ಆಗುತ್ತೆ. ಅವ್ರ ಆ್ಯಕ್ಚುಯಲ್ ಪೊಟೆನ್ಷಿಯಲ್ ಇದೆಯಲ್ಲ, ದಟ್ ಈಸ್ ಅನ್ಟ್ಯಾಪ್ಡ್ ಸ್ಟಿಲ್. ನಿಜವಾಗ್ಲೂ ಅದು ಪ್ರಾಬ್ಲಿ ಇನ್ನೂ ಭಾಳಷ್ಟು ಒಳ್ಳೆ ಡೈರೆಕ್ಟರ್ಸ್. ಎಕ್ಸಾಕ್ಟ್ಲಿ ಸರ್. ಯಾಕಂದರೆ
ಹನುಮಂತನಿಗೆ ಅವನು ಗೊತ್ತಿಲ್ಲ ಅವ್ನ ಪವರ್ ಏನಿದೆ ಅಂತ ಅದನ್ನ ಬಂದು ಹೇಳೋರೊಬ್ರು ಬೇಕಲ್ಲ ಸರ್, ರೈಟ್? ಇವರಲ್ಲಿ ಎಷ್ಟೇ ಆ ಕೆಪಾಸಿಟಿ ಇದ್ರು, ಟ್ಯಾಲೆಂಟ್ ಇದ್ರು, ಹಿ ನೋಸ್ ಆಫ್ ಕೋರ್ಸ್ ಅವ್ರ ಸುತ್ತಲೂ ಇರೋರ್ಗೆ ಅದು ಗೊತ್ತಿರಬಹುದು, ಅದನ್ನ ಬಂದು ಟ್ಯಾಪ್ ಮಾಡುವಂಥ ಒಬ್ಬ ಒಳ್ಳೆ ಡಿರೆಕ್ಟರ್ ಕೂಡ ಬೇಕಾಗುತ್ತೆ. ಆ್ಯಂಡ್ ನೀವು ಮೆನ್ಷನ್ ಮಾಡಿದಾಗ ನನಗೆ ಒಂದೇನು ನೆನಪಾಯ್ತು ಅಂದರೆ, ಒಂದು ವಿಡಿಯೋ ಬಹಳ ವೈರಲ್ ಆಯಿತು, ಇದ್ರ ಕಾಂಟೆಂಟ್ ನನಗೆ ತುಂಬ ಇಷ್ಟ ಆಯಿತು. ಒಂದು ಇಂಟರ್ವ್ಯೂನಲ್ಲಿ ಒಂದು ಚಿಕ್ಕ ಹುಡುಗಿನ ಹೋಸ್ಟ್ ಕೇಳ್ತಾರೆ, ದಟ್ ದೂರದಲ್ಲಿ ಅವ್ರ ತಂದೆನ ತೋರಿಸಿ, ಇಸ್ ಯೋರ್ ಫಾದರ್ ಅಂತ. ಈಸ್ ನಾಟ್ ಜಸ್ಟ್ ಅ ಫಾದರ್, ಹೀಸ್ ಮೈ ಡ್ಯಾಡ್, ಎನಿಬಡಿ ಕ್ಯಾನ್ ಬಿ ಅ ಫಾದರ್ ಅಲ್ವಾ? ಫಾದರ್ ಯಾರು ಬೇಕಾದರೂ ಆಗ್ಬೋದು, ಬಟ್ ಟು ಬಿ ಅ ಡ್ಯಾಡ್ ಇಟ್ ಟೇಕ್ಸ್ ಸಮಥಿಂಗ್ ಅಂತ. ಅದೇ ಥರ ಆಕ್ಟರ್ ಯಾರು ಬೇಕಾದರೂ ಆಗ್ಬೋದು, ಬಟ್ ಟು ಬಿ ಅ ಪರ್ಫಾರ್ಮರ್ ಇಟ್ ಟೇಕ್ಸ್ ಸಮಥಿಂಗ್. ಆ್ಯಂಡ್ ಸರ್, ಯು ಆರ್ ಅ ಪರ್ಫಾರ್ಮರ್. ಥ್ಯಾಂಕ್ ಯು. ಆ್ಯಂಡ್ ನನ್ಗೇನು ಅನ್ಸುತ್ತೆ ಗೊತ್ತಾ, ಸಿ ಐ ಫೀಲ್ ಕನ್ನಡ ಅಂದರೆ ನಮ್ಮ ಜನ ಅಥವಾ ಡೈರೆಕ್ಟರ್ಸ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ನಾವೆಲ್ಲ ಬೇರೆ ಭಾಷೆನಲ್ಲಿ ಬರುವಂತ ಈ ತರ ಆಕ್ಟರ್ಸ್ ಬಗ್ಗೆ ತುಂಬಾ ಪ್ರಸ್ತಾಪ ಮಾಡ್ತೀವಿ. ಆಸ್ ಡೈರೆಕ್ಟರ್ಸ್, ಆಸ್ ಪ್ರೊಡ್ಯೂಸರ್ಸ್, ಆಸ್ ಬಿಗ್ ಬ್ಯಾನರ್ ಪ್ರೊಡಕ್ಷನ್ ಹೌಸಸ್, ದೇ ಟಾಕ್ ಅಬೌಟ್ ಇರ್ಫಾನ್ ಖಾನ್ ಬೀಯಿಂಗ್ ಒನ್ ಸಿಕ್ಕಾಪಟ್ಟೆ ಇದು. ಬಟ್ ಇಲ್ಲಿ ಆ ತರ ಕ್ಯಾರೆಕ್ಟರ್ಸ್ ನ ಹೀರೋ ಮಾಡ್ಲಿಕ್ಕೆ ತುಂಬಾ ಹೆದರ್ಕೋತಾರೆ. ಆ ತರ ಕತೆಗಳನ್ನ ಬರೆಯೋದಕ್ಕೆ, ಆ ತರ ಹೀರೋ ಸೆಂಟ್ರಿಕ್ ಅಥವಾ ಕ್ಯಾರೆಕ್ಟರ್ ಸೆಂಟ್ರಿಕ್ ಕತೆಗಳನ್ನ ಬರೆಯೋದಕ್ಕೆ ತುಂಬಾ ಹೆದರ್ಕೋತಾರೆ. ಅಂಡ್ ಐ ಡೋಂಟ್ ನೋ ಯಾಕೆ, ವೈ ಇಸ್ ದಟ್ ಆ ಹಿಂಡ್ರೆನ್ಸ್ ಯಾಕಿದೆ ನಮ್ಮಲ್ಲಿ? ಕರೆಕ್ಟ್. ಸೌತ್ ಅಲ್ಲೇ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ವಿ ಕ್ಯಾನ್ ಅಕ್ಸೆಪ್ಟ್, ಯುನೋ ತಮಿಳಲ್ಲಿ ಅವ್ರು ಬಂದ್ರು, ಅವ್ರಿಗೆ ಅಷ್ಟು ವಯಸ್ಸಾಗಿರೋ ನೋಡಿದ್ರ ಅವ್ರು ಹೆಂಗೆ ಯುನೋ ಅವ್ರ ಕ್ಯಾರೆಕ್ಟರ್ನ ಎತ್ತಾಡಿಸ್ತೀವಿ, ಹೊಗಳ್ತೀವಿ. ಬಟ್ ನಮ್ಮಲ್ಲೇ ಬಂದಾಗ ವಿ ಸ್ಟಿಲ್ ವಾಂಟ್ ಯುನೋ ಹೀರೋ ಟು ಬಿ ಅ ಕಾಲೇಜ್ ಕಿಡ್. ಒಂದ್ ಚಿಕ್ಕ ಹುಡುಗಿನ ಏನೋ ಚುಡಾಯಿಸ್ಕೊಂಡು, ಆಟ ಆಡ್ಕೊಂಡು, ಡ್ಯಾನ್ಸ್ ಮಾಡ್ಕೊಂಡು, ಅದೇ ತರ ಇರೋನೇ ಯಾಕೆ ಹೀರೋ ಆಗ್ತಾನೆ? ನಮ್ಮನೇಲಿ ನಮ್ಮ ಅಣ್ಣಂದ್ರು, ದೊಡ್ಡಪ್ಪಂದ್ರು, ಚಿಕ್ಕಪ್ಪಂದ್ರು, ಅಪ್ಪಂದ್ರು, ಕರೆಕ್ಟ್, ನಾವುಗಳು ಹೀರೋಗಳೇ ಅಲ್ವಾ? ಐ ಮೀನ್ ಅವ್ರವ್ರ ಕತೆನಲ್ಲಿ ಅವ್ರವ್ರ ನ್ಯಾಚುರಲಿ ವಿ ಆರ್ ದ ಹೀರೋಸ್ ಅಂಡ್ ಹೀರೋಯಿನ್ಸ್ ಆಫ್ ಅವರ್ ಲೈಫ್. ಆ ತರ ಕತೆಗಳು ನಾವ್ ಯಾಕೆ ಬರೆಯಲ್ಲ? ಯಾಕೆ ಬರೆದ್ರು ಯಾಕೆ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡಲ್ಲ? ಆ ಥರದ್ದು ಒಂದು ಎಕ್ಸಾಂಪಲ್ ನಮ್ಮ ಕನ್ನಡದಲ್ಲಿ ನನಗೆ ನೀವು ಹೇಳ್ದಂಗೆ ಅದ್ಭುತವಾದ ಸಿನಿಮಾ, ಪಾತ್ರಗಳು, ಕಥೆ, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಅದರಲ್ಲಿ ನನಗೆ ನಿಜವಾಗ್ಲೂ ಅನಂತ್ನಾಗ್ ಸರ್ ಪಾತ್ರ ನೋಡಿದ್ಮೇಲೆ ಅವ್ರ ಹತ್ರ ಇರ್ಬೋದು, ಗಾಯತ್ರಿ ಮೇಡಮ್ ಹತ್ರ ಮಾತಾಡುವಾಗ ಐ ಹ್ಯಾಡ್ ಟೋಲ್ಡ್ ಮೇಡಮ್ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರ್ದಿದ್ರೆ ಕೇಳಿ ಅಂತ. ಬಿಕಾಸ್ ವಿ ಆಲ್ ಹ್ಯಾಡ್ ದಟ್ ಹೋಪ್ಸ್ ಆ್ಯಂಡ್ ಇರ್ರೆಸ್ಪೆಕ್ಟಿವ್ ಆಫ್ ದಟ್ ಆ ಏಜ್ ಅಂತ ನೋಡಿದಿರ ಅವ್ರಿಗೆ ಮುಖ್ಯವಾದ ಆ್ಯಂಡ್ ಹಿ ಟ್ರೂಲಿ ಡಿಸರ್ವ್ಸ್ ಇಟ್ ಇನ್ ಎವ್ರಿ ಸಿಂಗಲ್ ವೇ. ಆ್ಯಂಡ್ ಐ ಫೀಲ್ ಇವ್ರಿಗೆ ಇನ್ನೂ ಯಾಕೆ ಹೆಚ್ಚೆಚ್ಚು ಪಾತ್ರಗಳನ್ನ ಬರೀತಾ ಇಲ್ಲ ಅಂತ. ಆ್ಯಂಡ್ ಚೀನಿಕಮ್ ಎಂಥ ಅದ್ಭುತವಾದ ಸಿನಿಮಾ. ಈ ಥರದ ಯುನೀಕ್ ಆಗಿರೋ ಸಬ್ಜೆಕ್ಟ್ಸ್ನ ಕೊಡಬೇಕು. ಪ್ರಕಾಶ್ ರಾಜ್ ಅವರು ಐ ಥಿಂಕ್ ಕಿಲ್ಡ್ ಇಟ್. ಆ ತರ ಅಪ್ಪ ಇಸ್ ಅ ಹೀರೋ ಅನ್ನೋದನ್ನ ಎಷ್ಟು ಅಲ್ಲಿ ಇಟ್ಸ್ ನಾಟ್ ಲೈಕ್ ಯು ನೋ ಹಿ ಸಮ್ 23-year-old ಕಾಲೇಜ್ ಫೆಲೋ ಹೂ ಇಸ್ ರನ್ನಿಂಗ್ ಅರೌಂಡ್. ಸೊ ಐ ಥಿಂಕ್ ಆ ತರ ಕತೆಗಳ ಮೇಲೆ ಪ್ರೊಡಕ್ಷನ್ ಹೌಸ್ ಸ್ವಲ್ಪ ಧೈರ್ಯ ತೋರಿಸಿ ಇನ್ವೆಸ್ಟ್ ಮಾಡಬೇಕು. ಬಿಕಾಸ್ ದಟ್ ಈಸ್ ವಾಟ್ ಐ ಥಿಂಕ್ ಕನ್ನಡ ಸಿನಿಮಾನ ಬೇರೆ ಉತ್ತುಂಗಕ್ಕೆ ತಗೊಂಡು ಹೋಗೋದಕ್ಕೆ ಈ ತರ ಕತೆಗಳು ಬೆಂಬಲ ಬೇಕು. ಬೇಸಿಕ್ಲಿ ನಾನು ಹೇಳಿದ್ದು ಅಂದ್ರೆ ಈಗೇನೀಗ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಈ ಥರದ ಈ ಜಾನರಿನ ಸಿನಿಮಾಗಳು, ಈ ಥರದ ಟ್ರೀಟ್ಮೆಂಟ್ ಇರೋವಂಥ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಒಂದು 3-4 ಹಿಟ್ ಆಗಿಬಿಟ್ರೆ ದೆನ್ ದಿಸ್ ವಿಲ್ ಸ್ಟಾರ್ಟ್. ಅಂದರೆ ಒಂದು ಟೈಮಲ್ಲಿ ಈಗ ಮುಂಗಾರು ಮಳೆ ಮತ್ತು ದುನಿಯಾ ಬ್ಯಾಕ್ ಟು ಬ್ಯಾಕ್ ಹಿಟ್, ಅಲ್ಲಿಂದ ಒಂದು ಎರ ಶುರು ಆಯ್ತಲ್ಲ. ಅದು ವೆರಿ ಅನ್ಫಾರ್ಚುನೇಟ್ಲಿ ಅದು ನಮ್ಮ ಕನ್ನಡದಲ್ಲಿ ಆಗ್ತಾ ಇಲ್ಲ, ಬೇರೆ ಎಲ್ಲ ಲ್ಯಾಂಗ್ವೇಜಸಲ್ಲೂ ಮಾಡ್ತಾ ಇದ್ದಾರೆ. ನೀವು ತೆಲುಗು ತಗೊಳ್ಳಿ, ತೆಲುಗುಲು ಪ್ಯಾರಲಲ್ ಸಿನಿಮಾಗಳು ನಡೀತಾನೆ ಇದೆ, ತಮಿಳಲ್ಲಿ ನಡೀತಾ ಇದೆ, ಮಲಯಾಳಂ ಅಂತೂ ಅವರು ಪ್ಯಾರಲಲ್ ಸಿನಿಮಾನೇ ಮೇನ್ ಸ್ಟ್ರೀಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಆ್ಯಂಡ್ ಹಿಂದಿಲೂ ಕಂಟಿನ್ಯೂಸ್ ನಡೀತಾ ಇದೆ, ಆ್ಯಂಡ್ ಸೀರೀಸ್ OTT ಪ್ಲ್ಯಾಟ್ಫಾರ್ಮಲ್ಲಿ ನಡೀತಾ ಇದೆ. ಬಟ್ ಕನ್ನಡದಲ್ಲಿ ಅದು ಆಗ್ತಾನೆ ಇಲ್ಲ, ಈಗಲೂ ಅಲ್ಲೇ ಸ್ಟ್ರಕ್ ಆಗಿದ್ದೀವಿ ಅಂತ ಅನಿಸುತ್ತೆ ನನಗೆ. ಅಂದರೆ ಸಿನಿಮಾ ಅಂದರೆ 5 ಸಾಂಗು, ಒಂದು 4 ಫೈಟು, ಅಲ್ಲೇ ಸ್ಟ್ರಕ್ ಆಗಿದ್ದೀವಿ ಅಂತ. ಆ ಫಾರ್ಮುಲಾಯಿಂದ ಯಾಕೆ ಆಚೆ ಬರ್ತಾ ಇಲ್ಲ ಅನ್ನೋದೊಂದು. ಸರ್ ಆಲ್ಸೋ ಐ ಥಿಂಕ್ ಇವಾಗ ಏನಾಗಿದೆ, ಜನರಿಗೆ ಒಂದು ಅದ್ಭುತವಾಗಿರೋದನ್ನ ಕೊಟ್ಟು ಸುಮಾರಾಗಿರೋದು ಕೊಟ್ಟರೆ ತಗೊಳ್ಳಲ್ಲ. ಎಕ್ಸ್ಪೀರಿಯನ್ಸ್ ವೈಸ್ ಅಂತ ತಗೊಂಡಾಗ, ಎಕ್ಸಾಂಪಲ್ ನಮ್ಮ ಕನ್ನಡದೇ ತಗೋಬೇಕಂದ್ರೆ ಕಾಂತಾರ, ಆ ಕ್ಲೈಮ್ಯಾಕ್ಸ್ನ ನೋಡಿದ್ಮೇಲೆ ಇನ್ಯಾವುದೇ ಸಿನಿಮಾದಲ್ಲಿನೂ ಸುಮಾರಾಗಿರೋ ಕ್ಲೈಮ್ಯಾಕ್ಸ್ ಜನ ಅಂದರೆ ಅವ್ರಿಗೊಂದು ವಾವ್ ಫ್ಯಾಕ್ಟರ್ ಬೇಕು. ಅದು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವಾಗ ಏನಂದರೆ ಜನನೇ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಏನಾಗುತ್ತೆ. ಇಲ್ಲ ಆ ಥರ ಒಂಥರ ನಾವು ಪ್ರೆಡಿಕ್ಟ್ ಮಾಡಬಹುದು ಅನ್ನೋ ಥರ ಇರುತ್ತೆ, ಇಲ್ಲದೇ ಇದ್ರೆ ನಮ್ಗೆ ಅರ್ಥವೇ ಆಗಲ್ಲ ಸಿನಿಮಾ. ಆ ಥರ ಇರುತ್ತೆ. ಆ ಎರಡರ ಮಧ್ಯದ ಒಂದು ರೂಟ್ನ ನಾವು ಕಂಡುಕೊಳ್ಳೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸಿನಿಮಾದ ಕಥೆ, ಟೈಟಲ್ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೋ, ಪಾತ್ರಗಳು ಎಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೋ, ಹಾಡುಗಳು ಕೂಡ ಅಷ್ಟೇ ಮುಖ್ಯವಾದ ಪಾತ್ರ ವಹಿಸುತ್ತೆ. ಐ ಥಿಂಕ್ ಈ ಸಿನಿಮಾದಲ್ಲಿ ಸಾಂಗ್ ಈಸ್ ಆಲ್ಸೋ ಅ ಹೀರೋ. ಸಾಂಗ್ಸ್ ಆರ್
ಆಲ್ಸೋ ಹೀರೋಸ್ ಅಂತ ಅನ್ಬೋದು. ಪ್ರಸಾದ್ ಕೆ ಶೆಟ್ಟಿ ಅವರ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಹಾಡುಗಳನ್ನು ನೀವೇ ಬರೆದಿದ್ದೀರಾ ಕೇಶವಮೂರ್ತಿ ಸರ್. ಮೊದಲನೇದಾಗಿ ನೀವು ಲಾಂಚ್ ಮಾಡಿದ್ದು ಫ್ರಾಮ್ ದ ಟೀಮ್ ಗಾಯಬ್, ನವೀನ್ ಸಜ್ಜು ಅವರು ಹಾಡಿರುವಂಥ ಹಾಡು, ಬ್ಯೂಟಿಫುಲ್ ಆಗಿದೆ ಲಿರಿಕ್ಸು. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಹಂಗಾಮ, ಇದರ ಕೊರಿಯೋಗ್ರಫಿ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಅಂದರೆ ಎಲ್ಲ ಕಡೆ ಆ ಲಿರಿಕಲ್ ಇದು ನಮ್ಗೆ ಎಲ್ಲೆಲ್ಲಿ ಕಾಣಿಸ್ತಾ ಹೋಗುತ್ತೆ. ಐ ಡೋಂಟ್ ನೋ, ಕೆಲವೊಂದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ವಿಡಿಯೋ ನೋಡಿದಾಗ ಜನರು ಗೊತ್ತಾಗುತ್ತೆ ನಾವು ಏನು ಮಾತಾಡ್ತಿದ್ದೀವಿ ಅಂತ. ಬೆಂಗಳೂರಿನ ಬೇರೆ 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 ಜಾಗಗಳಲ್ಲಿ ಹೇಗೆ ಈ ಹಾಡನ್ನು ಇಂಟಿಗ್ರೇಟ್ ಮಾಡಿದ್ದೀರಾ ಅನ್ನೋದೇ ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಒಂದಷ್ಟು ಕಮೆಂಟ್ಸ್ಗಳನ್ನು ನೋಡಿದ್ದೀನಿ, ಲಿಸ್ಟ್ ಮಾಡಿದ್ದೀನಿ. ಐ ರಿಯಲಿ ವಾಂಟ್ ಟು ರೀಡ್ ಇಟ್ ಔಟ್, ಯಾಕಂದರೆ ಹೃದಯಾಂತರಾಳದಿಂದ ಬರೆದಿರುವಂಥ ಕೆಲವೊಂದು ಕಮೆಂಟ್ಸ್ ಇದೆ ಅಂತ ನನಗನ್ನಿಸ್ತು. ಫಾರ್ ಎಕ್ಸಾಂಪಲ್ ಅಮಿತ್ ಅನ್ನೋರು ಹೇಳ್ತಾರೆ, ಗುಡ್ ಕನ್ನಡ ಟ್ರ್ಯಾಕ್ಸ್ ಆರ್ ಬ್ಯಾಕ್, ದ ವರ್ಲ್ಡ್ ಇಸ್ ಹೀಲಿಂಗ್. ಹಳೇ ಕನ್ನಡ ಹಾಡುಗಳನ್ನ ಕೇಳಿದಾಗ ನಮ್ಗೆ ಅನ್ಸುತ್ತೆ ಈ ಥರ ಇವಾಗಲೂ ಬರೆಯಲ್ವಲ್ಲ ಲಿರಿಕ್ಸು ಅಂತ. ಸೊ ಐ ಥಿಂಕ್ ಅಲ್ಲ, ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಬರೆಯೋದು ಒಂದು ಕಡೆ ಆದರೆ ಈಗ ಅಂದರೆ ಕೇಳೋರಿಲ್ಲ ಅಂದರೆ ಏನು ಬರೆದ್ರೂ ಪ್ರಯೋಜನ ಇಲ್ಲ. ಅಂದರೆ ನಾನು ಅದಕ್ಕೆ ಇದ್ರ ಬೇಸಾಗೆ ಒಂದು 4 ಲೈನ್ ಇದ್ರಲ್ಲಿ ಬರುತ್ತೆ, ಒಂದು BGMಲ್ಲಿ ಬರುತ್ತೆ. ಅಂದರೆ ಅದರಲ್ಲಿ ಇಷ್ಟ ಇತ್ತು ಏನಂದರೆ, ತೋಚಿದ ಹಾಗೆ ಗೀಚಿರೋ 4 ಸಾಲುಗಳನ್ನು ನಾ ತಂದಿರುವೆ, ನಿನ್ನ ಕಣ್ಣ ಪರಿಧಿಗೆ ಎಳೆದು ಆ ಸಾಲುಗಳನ್ನು ಕವಿತೆ ಆಗಿಸು ಅಂತ. ಅಂದರೆ ನೀನು ಓದಿದ್ರೆ ಅದು ಕವಿತೆ ಆಗ್ಬಿಡುತ್ತೆ. ಸೊ ಆ ಥರ ಇದರಲ್ಲಿ. ಸೊ ಇವ್ರು ಆ್ಯಕ್ಚುಲಿ ಈ ಥರ ಅಪ್ರಿಸಿಯೇಷನ್ ಸಿಕ್ಕಿದಾಗ ಇನ್ನಷ್ಟು ಬರೆಯೋದಕ್ಕಾಗುತ್ತೆ, ಇಲ್ಲಾಂದರೆ ಅದು ಆ ಸ್ಫೂರ್ತಿ ಸಿಗಲ್ಲ. ಮತ್ತೊಂದು ಕಮೆಂಟ್, ಎಕ್ಸಲೆಂಟ್ ಸಾಂಗ್, ರೀಸೆಂಟ್ ಟೈಮ್ಸಲ್ಲಿ ಕನ್ನಡ ಫಿಲಮ್ ಇಂಡಸ್ಟ್ರಿ ಹ್ಯಾಸ್ ನೆವರ್ ಸೀನ್ ಲೈಕ್ ದಿಸ್ ಕ್ಲಾಸಿಕಲ್ ಮೆಲೋಡಿ, ವೆರಿ ಸ್ಮೂತ್ ಎಡಿಟಿಂಗ್, ಮೈಂಡ್ ಬ್ಲೋಯಿಂಗ್ ವಾಯ್ಸ್, ಆಲ್ಸೋ ಲಿರಿಕಲ್ ವಿಡಿಯೋ ಕಲರ್ ಪ್ಯಾಲೆಟ್ ಇಸ್ ಎಕ್ಸಲೆಂಟ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಟು ಹೋಲ್ ಟೀಮ್, ಶ್ಯೂರ್ ಇಟ್ ವಿಲ್ ಬಿ ಗೋಯಿಂಗ್ ಟು ರಾಕ್. ಇದಕ್ಕೆ ನಮ್ಮ ಟೆಕ್ನಿಷಿಯನ್ಸ್ ಏನೇ, ನಮ್ಮ ಸಿನಿಮಾಟೋಗ್ರಾಫರ್ ಹರ್ಷ ಕುಮಾರ್ ಗೌಡ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರಸಾದ್ ಕೆ ಶೆಟ್ಟಿ, ನಮ್ಮ ಎಡಿಟರ್ ಕುಬೇಂದ್ರನ್, ಇವರೆಲ್ಲರಿಗೂ ಅಂದರೆ ನಮ್ಮ ಈ ಕತೆ ಅಂದರೆ ವಿಜುವಲೈಸ್ ಮಾಡಿ ಇದನ್ನು ತೆರೆಗೆ ತರೋದಕ್ಕೆ ಏನು ಕಷ್ಟಪಟ್ಟು, ಮತ್ತು ನಮ್ಮ ಪಿಕ್ಚರ್ ಶಾಪ್, ನಮ್ಮ ಟೀಮ್ ಏನಿದೆ, ಒಂದು 12 ಜನದೊಂದು ಟೀಮ್ ಇದೆ. ಅಂದರೆ ಆ್ಯಕ್ಚುಲಿ ಒಂದು ಮಾತು ಹೇಳ್ತಾರೆ ಏನಂದರೆ, ಇಟ್ ಟೇಕ್ಸ್ ಎ ವಿಲೇಜ್ ಟು ಮೇಕ್ ಎ ಫಿಲ್ಮ್ ಅಂತ. ಬಟ್ ನಮ್ಮಲ್ಲಿ 12 ಜನ ಅಷ್ಟೇ ಇದ್ದಿದ್ದು, ಒಂದು ಊರಿಗಾಗಷ್ಟು ಕೆಲಸ ಮಾಡ್ಯಾರೆ. ಹೌದು, ಹ್ಯಾಂಗ್ರಿ ವೆಲ್. ಬಟ್ ಅವರೆಲ್ಲರೂ ಸೇರಿದ್ರಿಂದ ಈ ಸಿನಿಮಾ ಆಯ್ತು. ಅದರಲ್ಲಿ ಒಬ್ಬರಿಲ್ಲ ಅಂದಿದ್ರು ಈ ಸಿನಿಮಾ ಆಗ್ತಾ ಇರಲಿಲ್ಲ. ಸೊ ನೈಸ್, ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ದೆಮ್. ಸರಿ, ಕಮೆಂಟ್ ನೀವು ನೋಡ್ಬೋದು. ಸೊ ಆಬ್ವಿಯಸ್ಲಿ ಐ ಆಮ್ ನಾಟ್ ಮೇಕಿಂಗ್ ಇಟ್ ಅಪ್. ಅದು ಹೇಳಿದ್ದಾರೆ, ಪ್ರಾಬ್ಲಿ ನಾನು ಈ ಒಂದು ಸಾಂಗ್ ಹುಟ್ಟೋದಕ್ಕೆ ಅವ್ರದ್ದೊಂದು 200 ಸಾಂಗ್ಸ್ ಕೇಳಿರ್ತೀನಿ, ಜೈನ್ ಕಾಯ್ಕಣಿ ಸರ್ದು. ಸೊ ಆ 200 ಸಾಂಗ್ಗಳಿಗೆ ಇದೊಂದು ಸಾಂಗಿನ ಶ್ರೇಯ ಅಷ್ಟೇ. ಯಾಕೆಂದರೆ ಅವರೊಂದು ಜಲಪಾತ ಅಲ್ವಾ, ಅದನ್ನು ಬೆರಗಾಗಿ ನಾವು ನೋಡ್ತಾ ಇರ್ಬೇಕಾದ್ರೆ ನಮ್ಮ ಮೇಲೆ ಪಸೆ ಆರಿ ನಮ್ಮಿಂದನೂ ಒಂದು ಚಿಕ್ಕ ಜಲಪಾತ ಹರಿಯಕ್ಕೆ ಶುರು ಆಗುತ್ತೆ. ಈಗ ನೀವು ಪೋಸ್ಟರ್ ನೋಡ್ತಾ ಇದ್ದೀರಲ್ಲ, ಇದಾಗಲಿ ಅದಾಗಲಿ, ಹೇಗನ್ಸುತ್ತೆ ನಿಮಗೆ? ವೆರಿ ನೈಸ್. ಸುಮಾರಷ್ಟು ಪಾತ್ರಗಳನ್ನ ಜನಗಳ ಮಧ್ಯೆ ಅವ್ರು ತೋರಿಸಿರೋ ರೀತಿ, ಅಷ್ಟು ಜನ ಇದ್ರೂ ಪಾತ್ರಧಾರಿಗಳು ನಮಗೆ ಎದ್ದು ಕಾಣಿಸ್ತಾರೆ. ಬಟ್ ಆ್ಯಕ್ಚುಲಿ ಸಿನಿಮಾಲ್ ಉಲ್ಟಾ, ಕೇಶವ್ ಎಲ್ಲಿದ್ದಾರೋ ನಾವೆಲ್ಲ ಅಲ್ಲಿದ್ದೀವಿ, ಬೇರೆ ಆರ್ಟಿಸ್ಟ್ಗಳು ಎಲ್ಲಿದ್ದಾರೋ ಅಷ್ಟೂ ಮುಖ ಕೇಶವ್ದೇ ಅಲ್ಲಿ. ಬಿಕಾಸ್ ಈ ಸಿನಿಮಾಗೆ ಅವರು ವಹಿಸಿರುವಂಥ ಜವಾಬ್ದಾರಿ ಇದೆಯಲ್ಲ, ಇಟ್ ವಾಸ್ ನಾಟ್ ಜಸ್ಟ್ ಡೈರೆಕ್ಷನ್. ನಾನು ಯಾಕೆ ಈ ಸಿನಿಮಾದ ಕಂಪ್ಲೀಟ್ ಕ್ರೆಡಿಟ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರೆ, ಡೈರೆಕ್ಷನ್, ಸ್ಟೋರಿ ಟೆಲ್ಲಿಂಗ್ ಇಟ್ ಸೆಲ್ಫ್ ಇಸ್ ಅ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಅದರ ಜೊತೆಗೆ ಇದನ್ನು ಸಿನಿಮಾ ಮಾಡುವಂಥ ಬೇರೆ ಬೇರೆ ಕೆಲಸಗಳಿದೆಯಲ್ಲ, ಅದಕ್ಕೆ ಅಂತ ಡೆಸಿಗ್ನೇಟೆಡ್ ವ್ಯಕ್ತಿಗಳಿರ್ತಾರೆ. ಆ ಎಲ್ಲ ವ್ಯಕ್ತಿಗಳ ಕೆಲಸನೂ ಇವರೇ ಮಾಡಿರೋದ್ರಿಂದ ನಾವುಗಳೆಲ್ಲ ಕೇಶವಿರೋ ಜಾಗದಲ್ಲಿದ್ದೀವಿ. ಇಲ್ಲಿ ಮುಂದೆ ಇರೋದೆಲ್ಲ ಅಷ್ಟೂ ಮುಖಗಳು ಕೇಶವ್. ಇಲ್ಲ, ನಿಜ ಇದು. ಯಾಕಂದರೆ ಬಿಕಾಸ್ ಅಂದರೆ ತುಂಬ ಡೀಪಾಗಿ ನಾನು ಅವ್ರ ಜೊತೆ ಪ್ರೀ ಪ್ರೊಡಕ್ಷನ್ ಆಗಲಿ ಅಥವಾ ಪೋಸ್ಟ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡದೇ ಇದ್ರು, ನಾನು ಕೆಲಸ ಮಾಡೋ ಟೈಮಲ್ಲಿ ಹಿಂದೆ ಮುಂದೆ ಅವರು ಒದ್ದಾಟ, ಅವರ ಮಾಡ್ತಿದ್ದಂಥ ಎಫರ್ಟ್ಗಳು, ಆ್ಯಂಡ್ ಒಂದು ಸಿನಿಮಾ ಮೇಕಿಂಗಿಗೆ, ಅದು ಸಿನಿಮಾ ಮೇಕಿಂಗ್ ಆಗೋದಕ್ಕೆ ಅದರದೇ ಒಂದು ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದಿಲ್ಲ ಅನ್ನೋದಕ್ಕೆ. ಯಾಕಂದರೆ ಫಸ್ಟ್ ನಾನು ಶೂಟಿಂಗ್ ಶುರು ಮಾಡಿದಾಗ, ಸೆಟ್ಟಿಗೆ ಹೋದಾಗ ನನಗೆ ಫಸ್ಟ್ ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ, ಒಂದು ಅಲ್ಲೆಲ್ಲೋ ಕ್ಯಾಮ್ರಾ ಇದೆ, ನಂದು ಇಲ್ಲೆಲ್ಲೋ ಇದೆ, ಕಾರಲ್ಲಿ ಬಂದು ಕೂತ್ಕೋಬೇಕು ಹೋಗಬೇಕು, ಆ ಥರದ್ದಿದ್ದಾಗ ಎಲ್ಲರೂ ಕಾಲ್ ಅಂದರೆ ನಿಮಗೆ ಟೆಕ್ನಾಲಜಿನ ರೈಟ್ ವೇಲಿ ಯೂಸ್ ಮಾಡೋದಿದೆಯಲ್ಲ, ಎಲ್ಲರೂ ಕಾಲಲ್ಲಿದ್ದಾರೆ. ಆ್ಯಂಡ್ ನನ್ನ ಹತ್ರ ಒಂದು ಫೋನ್ ಇದೆ, ಯಾರು ಏನು ಮಾತಾಡಿದ್ರು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಒಂದು 7-8 ಜನ ಇದ್ದಾರೆ ಅದರಲ್ಲಿ, DOP ಇದ್ದಾರೆ, ಕೇಶವ್ ಇದ್ದಾರೆ. ಆ್ಯಂಡ್ ನಾನು ಅದನ್ನು ನೋಡ್ಬಿಟ್ಟು ಆ್ಯಕ್ಚುಲಿ ನಾನು ಹೋಗಿ ಅವಳಿಗೆ ಹೇಳಿದ್ದೆ, ನಾನು ಏನು ಮಜಾ ಇತ್ತು ಗೊತ್ತಾ, ಅವರು ಇಟ್ ಇಸ್ ಸೋ ಸಿಂಪಲ್. ನಾವು ಅದೇನೋ ಸ್ಪೀಕರ್ಗಳು ಹಾಕ್ಕೊಂಡು ಇನ್ನೇನೋ ಮಾಡ್ಕೊಂಡು ಅದ್ರ ನೀಡ್ ಇಲ್ಲ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ಅದು ನನಗೆ ಹೊಸ ರೀತಿ ನೋಡಿದ್ದು ನಾನು, ಶೂಟಿಂಗ್ ಆಗಿದ್ದ ರೀತಿ ಅದು. ಆ್ಯಂಡ್ ಅವರ
ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಬೇರೆ ಎಲ್ಲದಕ್ಕೂ ಅವ್ರು ಈ ಥರ ದಾರಿ ಹುಡ್ಕೊಂಡಿದ್ರು, ಬಟ್ ಸಿನಿಮಾ ಮೇಕಿಂಗಿಗೆ ದಾರಿ ಹುಡ್ಕೊಂಡಿರಲಿಲ್ಲ. ಹಿ ವಾಸ್ ವೆರಿ ಶ್ಯೂರ್ ಇದು ಹಿಂಗೆ ಅಂತ ಹಿಂಗೆ, ಅದನ್ನು ಅಲ್ಲಿಗೆ ಹೋಗೋದಕ್ಕೆ ಹೆಂಗೆ ಬೇಕಾದ್ರೂ ಹೋಗೋಣ, ನಡ್ಕೊಂಡಾದ್ರೂ ಹೋಗೋಣ, ಸೈಕಲ್ ಆದರೂ ಹೋಗೋಣ, BMW ಆದರೂ ಹೋಗೋಣ, ಓಕೆ ಅದು. ಬಟ್ ಅಲ್ಲಿ ಹೋದಾದ್ಮೇಲೆ ನನಗೆ ಮುದ್ದೆ ಅಂದರೆ ಮುದ್ದೇನೇ ಬೇಕು, ನೀನು ತೊಗೊಂಬಂದು ಪಿಜ್ಜಾ ಇಟ್ಟರು ಬೇಡ ನನಗೆ ಅಂತ. ಸಿ ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಆಲ್ವೇಸ್ ಅಪ್ರಿಷಿಯೇಟೆಡ್. ನಾನು ಅವ್ರ ಹತ್ರ ಹೆಚ್ಚಿಗೆ ಹೇಳಿಲ್ಲ. ನಾನು ಆ್ಯಕ್ಚುಲಿ ನಾನು ಮನೆಗೆ ಹೋದಾಗ ನಾನು ಅವಳ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ, ಇಲ್ಲ ಅವರು ಕೆಲಸ ಮಾಡೋ ರೀತಿ ನಂಗೆ ತುಂಬ ಇಷ್ಟ ಆಯಿತು ಅಂತ. ಸಿ ಒಂದೇನಂದರೆ ಒಂದು ನಾನು ಮಾಡೋ ಕೆಲಸನೇ ಇಷ್ಟಪಡೋದು ಅಥವಾ ನಾನು ಮಾಡ್ತಿರುವಂಥ ಪ್ರಾಡಕ್ಟನ್ನು ಇಷ್ಟಪಡೋದು ಒಂದು, ಬಟ್ ಆ ಪ್ರಾಡಕ್ಟ್ ಮಾಡೋದಕ್ಕೆ ಅವ್ರು ಯಾರೋ ಒಬ್ಬರು ಒಂದು ದಾರಿ ಹುಡುಕೊಂಡಿರ್ತಾರಲ್ಲ, ಆ ದಾರಿ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಮಗೆ ಬೈ ಡಿಫಾಲ್ಟ್ ಈ ಸಿನಿಮಾ ಬಗ್ಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಗಿದೆ. ದೋ ನಾನು ಡೈರೆಕ್ಟಾಗಿ ಇನ್ವಾಲ್ವ್ ಆಗದೆ ಇದ್ರು ಐ ಫೀಲ್ ದಿಸ್ ಇಸ್ ಮೈ ಮೂವಿ. ಯಾಕಂದರೆ ನಾವು ಮಾಡೋ ಎಲ್ಲ ಸಿನಿಮಾ ನಮ್ಮ ಸಿನಿಮಾ ಅಂತ ನಾವು ಹೇಳ್ಕೊಳ್ಳಲ್ಲ. ಆ್ಯಕ್ಚುಲಿ ಕೆಲವುದಂತೂ ಹೇಳೋದೇ ಇಲ್ಲ ನಾವು, ಅದರಲ್ಲಿ ಮಾಡಿದ್ಯಾ ನೀನು ಅಂತ ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತೀವಿ ನಾವು. ಹಾಗೆಲ್ಲ ಇರುತ್ತೆ. ಯಾಕಂದರೆ ಸಿನಿಮಾ ಚೆನ್ನಾಗಿದ್ರು ಎಕ್ಸ್ಪೀರಿಯನ್ಸ್ಗಳು ಚೆನ್ನಾಗಿರೋಲ್ಲ ನಮಗೆ ಆ ಪ್ರೋಸೆಸ್. ಬಟ್ ಇಲ್ಲಿ ಹಂಗಿರಲಿಲ್ಲ. ಅದೆಲ್ಲದಕ್ಕೂ ಕಾರಣ ಕೇಶವ್. ಆ್ಯಕ್ಚುಲಿ ದ ವೇ ಹಿ ಹ್ಯಾಂಡಲ್ಡ್ ಎವ್ರಿಥಿಂಗ್, ಅಂದರೆ ಸಿನಿಮಾದ ಟೆಕ್ನಿಕಲ್ ಪಾರ್ಟ್ ಇರ್ಬೋದು, ಒಂದು PR ಮಾಡೋದಾಗಿರ್ಬೋದು, ಒಂದು ಸತಿ ನನಗೇನೋ ಒಂದಕ್ಕೆ ಫೋನ್ ಮಾಡಿ ಅವ್ರು ಮಾತಾಡೋ ರೀತಿ ಆಗಿರ್ಬೋದು. ಸಿ ಅದ್ರ ನೀಡ್ ಇಲ್ಲ ಅವ್ರಿಗೆ, ಆ್ಯಕ್ಚುಲಿ ಇಲ್ಲ. ಆ್ಯಂಡ್ ಅದನ್ನು ನಾನು ಯಾವತ್ತೂ ಎಕ್ಸ್ಪೆಕ್ಟು ಮಾಡಿರಲ್ಲ. ಬಟ್ ಹಿ ನೋಸ್ ದಟ್ ಬೌಂಡ್ರೀಸ್, ಹಿ ನೋಸ್ ದಟ್ ಲೈನ್. ಓಕೆ, ಇವ್ರ ಹತ್ರ ನಾನು ಹಿಂಗೆ ಹೋಗಬೇಕು ಅಂತ. ಇಟ್ ಈಸ್ ಸೋ ಸಿಸ್ಟಮ್ಯಾಟಿಕ್, ಸೋ ಡಿಸಿಪ್ಲಿನ್ಡ್. ಅಂದರೆ ತುಂಬ ಖುಷಿ ಆಗುತ್ತೆ. ಅಂದರೆ ಅಂದರೆ ಸಂಬಡಿ ಲೈಕ್ ಮೀ, ಐ ವುಡ್ ಡೆಫಿನೆಟ್ಲಿ ಲವ್ ಟು ವರ್ಕ್ ವಿತ್ ಹಿಮ್. ಆ ಥರ. ಸರ್, ನಿಮ್ಮ ಡೆಬ್ಯೂ ಡೈರೆಕ್ಷನ್ಗೆ ಎಂಥ ಬ್ಯೂಟಿಫುಲ್ ಮೆಮೊರಬಲ್ ಕಾಂಪ್ಲಿಮೆಂಟ್ಸ್ ಅಲ್ವಾ ಇದು? ಇದು ನಾನು ಮರೆಯಲ್ಲ ಯಾವತ್ತು. ಅಂದರೆ ಇದನ್ನೊಂದು ಎಂಕರೇಜ್ಮೆಂಟ್ ಥರನೇ ಅಲ್ಲಿ ಕ್ಯಾರಿ. ನನಗಿದು ಇವ್ರ ಡೆಬ್ಯೂ ಸಿನಿಮಾ ಅಂತ ಅನ್ನಿಸ್ಲೇ ಇಲ್ಲ, ಯಾವ ಪಾಯಿಂಟಲ್ಲೂ ಅನ್ನಿಸ್ಲಿಲ್ಲ. ಆದರೆ ಅವರು ಸಬ್ಜೆಕ್ಟ್ನ ಟ್ರೀಟ್ ಮಾಡಿದ ರೀತಿಯಿಂದ ಹಿಡಿದು ನನಗೆ ಒಂದು ಸೀನ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ ರೀತಿಯಿಂದ ಇರ್ಬೋದು, ಕೆಲವನ್ನ ತುಂಬ ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ವಿಷಯದ ಬಗ್ಗೆ ಅವರ ಡಿಸ್ಕಷನ್ ಆದಾಗ ಇದು ಹಿಂಗಾದ್ರೆ ಬೆಟರ್ ಇರುತ್ತೆ ಅಂತ ನಾನು ಹೇಳಿದಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ದೆನ್ ಹಿ ಕಮ್ಸ್ ಬ್ಯಾಕ್ ವಿತ್ ದಿಸ್ ಕನ್ವಿಕ್ಷನ್, ಇಲ್ಲ ಇದು ಹಿಂಗೆ ಹೋಗೋಣ ಸರ್ ಅಂತ. ಆ್ಯಂಡ್ ಯಾವುದೋ ಒಂದು ಪಾಯಿಂಟ್, ಇಲ್ಲ ನಿಮ್ಮ ಪಾಯಿಂಟು ಚೆನ್ನಾಗಿತ್ತು ಅಂತ ತೊಗೊಳೋದಾಗಲಿ. ಸಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಂಡ್ ಆಫ್ ದಿ ಡೇ ಅಂದರೆ ಜನಕ್ಕೆ ಈಗ ಯಾವುದೋ ಒಂದು ಪಾಯಿಂಟು ಇವರು 10 ತಿಂಗಳಿಂದ ನೋಡಿರೋದು ಯಾವತ್ತೋ ಒಂದಿನ ನಾನು ನೋಡಿದಾಗ ನನಗೆ ಕಾಣಿಸ್ಬೋದು ಅದು. ಬಿಕಾಸ್ ಅದು ನನಗೇನೋ ಇದು ಹಿಂಗೆ ಅನ್ನಿಸ್ತಾ ಇದೆ ಅಂತ. ದಟ್ ಮೇ ಬಿ ಸಿಂಪಲೆಸ್ಟ್ ಥಿಂಗ್, ಬಟ್ ಅದು ವರ್ಕ್ ಆಗಿಬಿಡುತ್ತೆ ಅನ್ನಿಸ್ತೀವಿ ಸಿನಿಮಾಗೆ. ಸೊ ಅದಕ್ಕೆ ನಿಮ್ಮ ಮೈಂಡ್ ಓಪನ್ ಇರಬೇಕು. ಆ ಥರದ ವ್ಯಕ್ತಿ ಒಂದು ಎಲ್ಲನೂ ಕೇಳ್ತಾರೆ, ಡಿಸಿಷನ್ ಅವ್ರು ತಗೋತಾರೆ.